ಜಿಂದಾಲ್ ಕಂಪನಿಗೆ ಕಡಿಮೆ ದರದಲ್ಲಿ ಜಮೀನು ನೀಡಿರುವುದು ರಾಜ್ಯದ ಬೊಕ್ಕಸಕ್ಕೆ ದೊಡ್ಡ ನಷ್ಟವಾಗಿದೆ. ಇದು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿರುವಂತದ್ದು. ಇದನ್ನ ತಕ್ಷಣ ನಿಲ್ಲಿಸಬೇಕು, ಇಲ್ಲದಿದ್ದರೆ ಇದರಲ್ಲಿ ಏನು ವ್ಯವಹಾರ ಕುದುರಿದೆ ಎಂಬ ಸಂದೇಹ ಬರ್ತಾ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಜಿಂದಾಲ್ ಕಂಪನಿಗೆ ಜಮೀನು ನೀಡುವ ಕುರಿತು ನಾವು ಅಧಿಕಾರದಲ್ಲಿದ್ದಾಗ ಸಂಪುಟದ ಮುಂದೆ ಪ್ರಸ್ತಾಪ ಬಂದಾಗ ಚರ್ಚಿಸಿ ಸಂಪುಟ ಉಪಸಮಿತಿ ಮಾಡಿ ಮಾರುಕಟ್ಟೆ ದರದಲ್ಲಿ ನೀಡಲು ತೀರ್ಮಾನ ಕೈಗೊಂಡಿದ್ದೆವು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಪ್ರತಿಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಕೂಡ ಅವತ್ತು ರಾಜ್ಯಕ್ಕೆ ನಷ್ಟವಾಗುತ್ತೆ ಅಂದಿದ್ರು. ಈಗ ರಾಜ್ಯಕ್ಕೆ ನಷ್ಟವಾಗುವ ರೀತಿಯಲ್ಲಿ ತೀರ್ಮಾನ ಮಾಡುತ್ತಾರೆ ಅಂದ್ರೆ ಇದರಲ್ಲಿ ಏನೋ ವ್ಯವಹಾರ ಕುದುರಿದೆ ಎಂಬ ಸಂದೇಹ ಬರುತ್ತದೆ ಅಂತ ಹೇಳಿದ್ದಾರೆ. ಪರ್ಯಾಯ ಪಾದಯಾತ್ರೆ ಅಲ್ಲ, ಎಲ್ಲೂ ಭಿನ್ನಮತ ಇಲ್ಲ. ಎಲ್ಲಿದೆ ಭಿನ್ನಮತ? ಈಗ ವಿಜೇಂದ್ರ ಅವರು ದಿಢೀರ್ ಅಂತೇಳಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಏನೋ ಅಲ್ರಿ, ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಕೇಂದ್ರ ಸಚಿವರು ಭೇಟಿ ಆಗ್ಬಾರ್ದ? ಅದಕ್ಕೆ ಯಾಕೆ ನೀವು ಈ ಥರ ಲೇಪನ ಕೊಡ್ತೀರಿ? ಹಲವಾರು ಕೆಲಸಗಳಿಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಹಲವಾರು ಸತಿ ಭೇಟಿ ಆಗ್ತಾರೆ. ನಾನು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಭೇಟಿ ಆಗಿದ್ದೆ. ಈ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರು ಸಭೆ ಮಾಡ್ತಾರ, ಇದ್ರ ಬೆನ್ನಲ್ಲೇ ಇವರು ಓಡಿ ಬರ್ತಾರ. ಕೂಡ ಹೈಕಮಾಂಡ್ ಗಮನದಲ್ಲಿದೆ, ಅವ್ರ ಸಂಪರ್ಕದಲ್ಲಿದ್ದಾರೆ. ಮತ್ತು ಯತ್ನಾಳ್ ಅವರು ಸ್ವಂತ ಹೇಳಿದ್ದಾರೆ, ನಾವು ಪಕ್ಷದ ಬಲವರ್ಧನೆಗಾಗಿದ್ದೇವೆ ಅಂತ. ಈಗ ಎಲ್ಲರೂ ಕೂಡ ಬಲವರ್ಧನೆಗಾಗಿ ಸಂಘಟನೆ ಮಾಡ್ತಾರೆ. ಅಲ್ಲ, ಮೈಸೂರು ಪಾದಯಾತ್ರೆ ಪರ್ಯಾಯ ಪಾದಯಾತ್ರೆ ಮಾಡಕ್ ಹೋಗ್ತಾರೆ. ಏನಿದ್ ಪಕ್ಷದಲ್ಲಿ ಪರ್ಯಾಯ ಪಾದಯಾತ್ರೆ ಅಲ್ಲ, ಆ ವಿಷಯ ಬೇರೆ ಈ ವಿಷಯ ಬೇರೆ. ಕಾಂಗ್ರೆಸ್ನವರು ಅಧಿಕಾರದಾಗಿಲ್ದಾಗ 5-6 ಪಾದಯಾತ್ರೆ ಮಾಡಿದ್ರು. ಒಬ್ಬೊಬ್ಬರು ನೇತೃತ್ವದಲ್ಲಿ ಒಂದು ಮಾಡಿದ್ರು, ಮಂಗಳೂರು ಕಡೆ ಒಬ್ಬರು ಮಾಡಿದ್ರು, ಕೃಷ್ಣ ಕಡೆ ಒಂದು ಮಾಡಿದ್ರು. ಈ ಥರ ಈಗ ಹೊಸ ಪದ್ಧತಿಯಲ್ಲಿ ಪಾದಯಾತ್ರೆ, ಒಂದು ಇಲ್ಲಿ ವಾಲ್ಮೀಕಿ ವಿಚಾರ ಇದೆ, ಅಲ್ಲಿ ಮೂಢ ವಿಚಾರ ಇತ್ತು, ಅಲ್ಲಿ ಪಾದಯಾತ್ರೆ ಮಾಡ್ತಾರೆ, ತಪ್ಪೇನಿಲ್ಲ. ಬಿಜೆಪಿ ಅವರು ಕುಮಾರಸ್ವಾಮಿ ಅವರು ಹೈಕಮಾಂಡ್ ಅವರು ಒಪ್ಕೊಂಡ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವ್ರ ಬಗ್ಗೆ ಒಂದು ಕಡೆ ನಾವು ಯತ್ನಾಳ್ ಅವ್ರ ಬಗ್ಗೆ ಅಲ್ಲ ಸರ್, ಯತ್ನಾಳ್ ಅವ್ರ ಬಗ್ಗೆ ಬಹಳ ಸಾಫ್ಟ್ ಕಾರ್ನರ್ ಇದೆ ಹೈಕಮಾಂಡ್ ಆಗಿ. ಇಲ್ಲ, ನೀವು ಏನಾದರೂ ಊಹೆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಅಂದ್ರೆ ಯಾವ ಕಡೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ನೇರವಾಗಿ ಅವ್ರ ಮಾತು ಕೇಳಿ ರಾಜ್ಯಪಾಲರು ಬಿಲ್ಗಳನ್ನು ವಾಪಸ್ ಕಳಿಸ್ತಾರೆ ಅಂತ ಡಿ ಕೆ ಶಿವಕುಮಾರ್ ಸಹಜವಾಗಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಆ ಥರ ಹೇಳ್ತಾರೆ. ಯಡಿಯೂರಪ್ಪನವ್ರು ಕೊಟ್ಟಾಗ ಏನು ಹೇಳಿದ್ರು ಇವರು? ಯಡಿಯೂರಪ್ಪನವ್ರು ಕೊಟ್ಟಾಗ ಏನು ಹೇಳಿದ್ರು? ಅವಾಗಲೂ ಖಾಸಗಿ ದೂರ ಮೇಲೇ ಕೊಟ್ಟಿದ್ರು. ಹೀಗಾಗಿ ಕಾನೂನು ಪ್ರಕ್ರಿಯೆಯಲ್ಲಿ ಅವ್ರಿಗಿರೋ ಅಧಿಕಾರವನ್ನು ಬಳಕೆ ಮಾಡಿದ್ದಾರೆ ರಾಜ್ಯಪಾಲರು, ನ್ಯಾಯಸಮ್ಮತವಾಗಿ ಆಗಿದೆ. ಜಿಂದಾಲಿಗೆ ಮತ್ತೆ ಭೂಮಿ ಕೊಡ್ತಾರೆ. ಅದು ನೋಡಿ, ನಿಜವಾಗ್ಲೂ ಕೂಡ ರಾಜ್ಯದ ಪಕ್ಷಕ್ಕೆ ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ. ನಾವಿದ್ದಾಗ ಪ್ರಸ್ತಾವನೆಯನ್ನು ಬಂದಾಗ ಒಂದು ಸತಿ ಕ್ಯಾಬಿನೆಟ್ನಲ್ಲಿ ಬಂದು ಅಪ್ರೂವ್ ಮತ್ತೆ ವಿಚಾರ ಎತ್ತಿದಾಗ ಅದನ್ನು ವಾಪಸ್ ತೊಗೊಂಡಿದ್ವಿ. ಮತ್ತು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿತ್ತು, ಅಲ್ಲೆಲ್ಲ ಚರ್ಚೆ ಮಾಡಿ ಮಾರ್ಕೆಟಿನ ದರದಲ್ಲಿ ಕೊಡಬೇಕು ಅನ್ನುವಂಥದ್ದಿತ್ತು. ಇವರು ಹಳೇ ಕನ್ಸೆಷನ್ ದರದಲ್ಲಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು, ಆವಾಗಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಭಾಳ ತೀವ್ರವಾಗಿ ವಿರೋಧ ಮಾಡಿದರು. ಯಾವುದಕ್ಕೆ ವಿರೋಧ ಮಾಡ್ತಾರೆ ವಿರೋಧ ಪಕ್ಷದಲ್ಲಿ, ಅದೇ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾರಂದರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ಅವತ್ತು ಹೇಳಿದವರು ಇವತ್ತು ಅದಕ್ಕೇ ನಷ್ಟ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡ್ತಾರಂತಂದರೆ ನಿಜವಾಗ್ಲೂ ಕೂಡ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿರುವಂಥದ್ದು. ಕೂಡಲೇ ನಿಲ್ಲಿಸಬೇಕು. ಇಲ್ಲದೇ ಇದ್ದರೆ ಇದರಲ್ಲಿ ಏನೋ ವ್ಯವಹಾರ ಕುದುರಿದೆ ಅನ್ನುವಂಥ ಸಂದೇಹಕ್ಕೆ ಪುಷ್ಟಿ ಸಿಗುತ್ತೆ. ಮೂಡಾದಲ್ಲಿ ತಲೆದಂಡ ಆಗುತ್ತಾ ಸರ್? ಸಿದ್ದರಾಮಯ್ಯನವ್ರ ತಲೆದಂಡ ಆಗುತ್ತಾ? ಕಾನೂನು ಪ್ರಕ್ರಿಯೆ ನಡೆದಿದೆ. ಸರ್, ಪರಮೇಶ್ವರ್ ಕೂಡ ಹಿಂದಿನ ಅವಧಿ ಇರತಕ್ಕಂತಹ ಭ್ರಷ್ಟಾಚಾರ ತನಿಖೆ ಮಾಡ್ತೀನಿ. ಅಯ್ಯೋ, ಎಷ್ಟು ಸತಿ ಹೇಳ್ತಾರೆ ಅವರು, ಡೈಲಿ ಹೇಳ್ತಾರಲ್ಲ. ನಾವು ಮಾಡಿ ಅಂತಂದು ಹೇಳಿ ಮತ್ತೆ 1.5 ವರ್ಷ ಆಯ್ತಲ್ಲ ಮಾಡಿ. ಈಗ ಗ್ಯಾರಂಟಿ ಪರಿಷ್ಕರಣೆ ಇದು ಅಂದರೆ ಗೃಹಲಕ್ಷ್ಮಿದು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಸರ್. ಇದು ಮೊದಲು ಒಂಥರ ಹೇಳಿದರು, ಈಗ ಒಂಥರ ಹೇಳಿದರು. ಸರ್ಕಾರ, ನಾನು ಆಗಲೇ ಹೇಳಿದೆ, ಯಾವುದೇ ರೀತಿಯ ಸಿದ್ಧತೆ ಇಲ್ಲದೆ, ಹಣಕಾಸಿನ ವ್ಯವಸ್ಥೆ ಇಲ್ಲದೆ, ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಿರುವಂಥ ಯೋಜನೆಗಳು. ಅದರ ಹಿಂದೆ ಪ್ರಾಮಾಣಿಕತೆ ಇದ್ದಿದ್ದರೆ ಈ ಥರ ಆಗ್ತಿರಲಿಲ್ಲ. ಎಲ್ಲರಿಗೂ ಕೊಡ್ತೀವಿ ಅನ್ನುವಂಥ, ಎಲ್ಲರ ಮತಗಳನ್ನು ಪಡೆಯೋ ಸಲುವಾಗಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿತ್ತು. ಈಗ ಅವರಿಗೆ ಟ್ಯಾಕ್ಸ್ ಪೇಯರ್ಗಿಲ್ಲ, ಈಗ ಅವ್ರಿಗೆ ಬೊಕ್ಕಸಕ್ಕೆ ಬಿಸಿ ಮುಟ್ತಾ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಯಾವುದೇ ರೀತಿಯ ಹಿಂದೂ ತಗೊಳ್ಳೋದಿಲ್ಲ, ಬದಲಾವಣೆಯೂ ಇಲ್ಲ ಅಂತ ಹೇಳಿದ್ದಾರೆ. ಒಳಗಡೆಯಿಂದ ಇದನ್ನು ಪರಿಷ್ಕರಣೆ ಮಾಡಬೇಕು, BPL ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ ನಡೆದಿದೆ. ಮತ್ತು ತಾಂತ್ರಿಕ ಕಾರಣ ಒಡ್ಡಿ ತಿಂಗಳು ಬರ್ತಾ ಇಲ್ಲ. ಸೊ ಇದು ಸಂಪೂರ್ಣವಾಗಿ
ರಾಜ್ಯದ ಬೊಕ್ಕಸ ಖಾಲಿಯಾಗಿರೋದು ಭಾಳ ಸ್ಪಷ್ಟವಾಗಿದೆ. ನಾವು ವಿರೋಧ ಪಕ್ಷದವ್ರು ಹೇಳಿದರೆ ಮುಖ್ಯಮಂತ್ರಿಗಳು ಒಪ್ಪಲ್ಲ, ಎಲ್ಲ ಭಾಳ ಸದೃಢವಾಗಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ, ತಿಂಗಳು ಯಾಕೆ ಕೊಡ್ತಾ ಇಲ್ಲ. KSRTC ಸಬ್ಸಿಡಿ ಕೊಟ್ಟಿಲ್ಲ, ಪವರ್ ಸಬ್ಸಿಡಿ ಕೊಟ್ಟಿಲ್ಲ, ಗೃಹಲಕ್ಷ್ಮಿಗೆ ದುಡ್ಡು ಕೊಟ್ಟಿಲ್ಲ. ಸಂಪೂರ್ಣವಾಗಿ ಹಳಿ ತಪ್ಪಿದೆ. ನೀರಿನ ದರ ಬೇರೆ ರಾಜ್ಯದ ಆಡಳಿತ ಸಂಪೂರ್ಣ ಹಳಿ ತಪ್ಪಿದೆ. ಅದೇ ನೀರಿನ ದರ ಬೇರೆ ಹೆಚ್ಚಳ ಮಾಡ್ತಾ ಇದ್ದಾರೆ ಸರ್. ಯಾವ್ದು